ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸೈಲೆಂಟ್ ಸ್ಟೆಪ್ಸ್ ಪೊಯಮ್ ಬೈ ರವೀಂದ್ರನಾಥ ಟಾಗೋರ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ರವೀಂದ್ರನಾಥ ಟಾಗೋರ್ ಅವರು ಸೈಲೆಂಟ್ ಸ್ಟೆಪ್ಸ್, ನಿಶ್ಶಬ್ದವಾದಂತಹ ನಡಿಗೆಗಳು, ಈ ಸ್ಟೆಪ್ಸ್ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ದೇವರ ಒಂದು ಹೆಜ್ಜೆಗಳ ಸಪ್ಪಳದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ದೇವರ ಹೆಜ್ಜೆಗಳ ಸಪ್ಪಳವು ತುಂಬ ನಿಶ್ಶಬ್ದವಾಗಿರುತ್ತೆ, ನಮಗೆ ಕೇಳಿಸೋದಿಲ್ಲ, ಸದಾ ಅದು ನಮ್ಮೊಂದಿಗೆ ಇರುತ್ತೆ ಅಂತಕ್ಕಂಥದ್ದು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಆ ಒಂದು ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ ಕವಿ ರವೀಂದ್ರನಾಥ್ ಟಾಗೋರ್ ಅವರು ಹೇಳ್ತಾ ಇದ್ದಾರೆ, ಹ್ಯಾವ್ ಯು ನಾಟ್ ಹರ್ಡ್ ಈಸ್ ಸೈಲೆಂಟ್ ಸ್ಟೆಪ್ಸ್, ಹಿ ಕಮ್ಸ್ ಕಮ್ಸ್ ಎವರ್ ಕಮ್ಸ್. ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಅವನ ಒಂದು ನಿಶ್ಶಬ್ದವಾದ ಹೆಜ್ಜೆಗಳ ಸಪ್ಪಳ ನಿಮಗೆ ಕೇಳಿಸಿಲ್ವೇ? ನಿಮಗೆ ಆತನ ಒಂದು ಹೆಜ್ಜೆಗಳ ಸಪ್ಪಳ ನಿಮಗೆ ಕೇಳಿಸಿಲ್ವೇ? ಅವು ತುಂಬ ಸೈಲೆಂಟ್ ಆಗಿದೆ, ಮೌನವಾಗಿದೆ. ಆತ ಸದಾ ನಿಮ್ಮ ಬಳಿ ಬರ್ತಾ ಇದ್ದಾನೆ. ನೋಡಿ, ಇಲ್ಲಿ ಕವಿ ಕೇಳ್ತಾ ಇದ್ದಾರೆ, ದೇವರ ಆಗಮನವನ್ನು ನೀವು ಅನುಭವಿಸಿದ್ದೀರಾ ಅಂತ. ಆತನು ತುಂಬ ಮೌನವಾಗಿ ಬರ್ತಾನೆ, ಅವನನ್ನು ನಾವು ಗಮನಿಸೋದಿಲ್ಲ, ಆದರೆ ಆತ ಸದಾ ನಮ್ಮ ಜೊತೆಗೆ ಇರ್ತಾನೆ, ಸದಾ ಬರ್ತಾನೆ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆ ರಿಪೀಟೆಡ್ ಕಮ್ಸ್ ಕಮ್ಸ್ ಎವರ್ ಕಮ್ಸ್ ಅನ್ನೋದು ಆತ ಖಂಡಿತವಾಗಿಯೂ ಬರ್ತಾನೆ ಅನ್ನೋದನ್ನು ಒತ್ತಿ ಹೇಳ್ತಾರೆ. ನಂತರ ಸಾಲಲ್ಲಿ ಎವರಿ ಮೂಮೆಂಟ್ ಆ್ಯಂಡ್ ಎವರಿ ಏಜ್, ಎವರಿ ಡೇ ಆ್ಯಂಡ್ ಎವರಿ ನೈಟ್ ಹಿ ಕಮ್ಸ್ ಎವರ್ ಕಮ್ಸ್. ನೋಡಿ, ಈ ಸಾಲಲ್ಲಿ ರವೀಂದ್ರನಾಥ್ ಟಾಗೋರ್ ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿ ಕ್ಷಣ, ಪ್ರತಿ ಯುಗ, ಪ್ರತಿ ಹಗಲು, ಪ್ರತಿ ರಾತ್ರಿಯಲ್ಲೂ ಅವನು ಬರ್ತಾ ಇರ್ತಾನೆ, ಸದಾ ಬರ್ತಾ ಇರ್ತಾನೆ. ಅಂದರೆ ದೇವರಿಗೆ ಸಮಯ ಮತ್ತು ಕಾಲಗಳ ಮಿತಿ ಇರೋದಿಲ್ಲ. ಆತ ಪ್ರತಿ ಕ್ಷಣ ನಾವು ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಜೊತೆ ಇರ್ತಾನೆ. ಹಗಲಿ ರಾತ್ರಿ ಎನ್ನದೆ ನಮ್ಮನ್ನು ರಕ್ಷಿಸ್ತಾನೆ ಇರ್ತಾನೆ, ಆತ ಸಹಾಯ ಮಾಡ್ತಾನೆ ಇರ್ತಾನೆ, ಆತ ಬರ್ತಾನೆ ಇರ್ತಾನೆ, ಆ ದೇವರು ಬರ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಟಾಗೋರ್ ಅವರು ಮೂರನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಮೆನಿ ಅ ಸಾಂಗ್ ಐ ಹ್ಯಾವ್ ಸಂಗ್ ಇನ್ ಮೆನಿ ಅ ಮೂಡ್ ಆಫ್ ಮೈಂಡ್, ಬಟ್ ಆಲ್ ದೇರ್ ನೋಟ್ಸ್ ಹ್ಯಾವ್ ಆಲ್ವೇಸ್ ಪ್ರೊಕ್ಲೈಮ್ಡ್ ಹಿ ಕಮ್ಸ್ ಎವರ್ ಕಮ್ಸ್. ಈ ಸಾಲಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ನನ್ನ ಮನಸ್ಸಿನ ವಿವಿಧ ಒಂದು ಸ್ಥಿತಿಗಳಲ್ಲಿ ನಾನು ಅನೇಕ ಹಾಡುಗಳನ್ನು ಮಾಡಿದ್ದೇನೆ, ಆದರೆ ಆ ಹಾಡುಗಳ ಪ್ರತಿ ಸ್ವರಗಳಲ್ಲೂ ಸದಾ ನಾನು ಹೇಳ್ತಾ ಇದ್ದೇನೆ, ಆತ ಬರ್ತಾನೆ, ಸದಾ ಬರ್ತಾನೆ ಇರ್ತಾನೆ. ಅಂದರೆ ರವೀಂದ್ರನಾಥ ಟಾಗೋರ್ ಹೇಳ್ತಾ ಇರೋದು, ಅವರಿಗೆ ಯಾವುದೇ ಒಂದು ಮೂಡಿರಲಿ, ಮನಸ್ಥಿತಿ ಇರಲಿ, ಅವರ ಹಾಡುಗಳ ಮೂಲಕ ದೇವರ ಆಗಮನದ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಅವರು ರಚಿಸ್ತಕ್ಕಂಥ ಪ್ರತಿ ಸಾಲು, ಅವರ ಸ್ವರವೂ ಸಹ ದೇವರು ಇದ್ದಾರೆ, ಆತ ಬರ್ತಾನೆ, ನಮ್ಮ ಜೊತೆಗಿದ್ದಾನೆ ಅಂತಕ್ಕಂಥದ್ದು ಸಾರ್ತಾ ಇದ್ದೇನೆ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ನಾಲ್ಕನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಇನ್ ದ ಫ್ರಾಗ್ರೆಂಟ್ ಡೇಸ್ ಆಫ್ ಸನ್ನಿ ಏಪ್ರಿಲ್ ಥ್ರೂ ದ ಫಾರೆಸ್ಟ್ ಪಾತ್ ಈ ಕಮ್ಸ್ ಎವರ್ ಕಮ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಏಪ್ರಿಲ್ ಅಂದಾಗ ಈ ಚೈತ್ರ ಮಾಸದಲ್ಲಿ ಕಾಡಿನ ದಾರಿಯಲ್ಲಿ ಆ ಒಂದು ಫ್ರಾಗ್ರೆಂಟ್ ಡೇಸ್, ಆ ಮರಗಳಿಂದ ಬರ್ತಕ್ಕಂತಹ ಆ ಒಂದು ಪರಿಮಳದ ಆ ದಿನಗಳಲ್ಲಿ ಕೂಡ ಆತ ಸದಾ ಬರ್ತಾನೆ ಇರ್ತಾನೆ. ದೇವರು ವಸಂತ ಋತು ಆ ಸೌಂದರ್ಯದಲ್ಲಿದ್ದಾನೆ, ಏಪ್ರಿಲ್ ತಿಂಗಳ ಆ ಸುಗಂಧ ಭರಿತ ವಾತಾವರಣದಲ್ಲಿದ್ದಾನೆ, ಕಾಡಿನ ಹಾದಿಯಲ್ಲಿದ್ದಾನೆ. ಅವರ ಆಗಮನವನ್ನು ಕವಿಯಲ್ಲಿ ಅನುಭವಿಸ್ತಾ ಇದ್ದಾರೆ. ಇದು ಜೀವನದ ಸೌಂದರ್ಯ ಮತ್ತು ಸಂತೋಷವಾಗಿರುವಾಗ ದೇವರನ್ನು ಕಾಣುವಂತಹ ಒಂದು ರೂಪಕವಾಗಿದೆ. ಇನ್ನು ನಂತರ ಸಾಲಲ್ಲಿ ಹೇಳ್ತಾರೆ, ಇನ್ ದ ರೈನಿ ಗ್ಲೂಮ್ ಆಫ್ ಜುಲೈ ನೈಟ್ಸ್ ಆನ್ ದ ಥಂಡರಿಂಗ್ ಚಾರಿಯೇಟ್ ಆಫ್ ಕ್ಲೌಡ್ಸ್ ಈ ಕಮ್ಸ್ ಎವರ್ ಕಮ್ಸ್. ಅಂದರೆ ಮಳೆಯಿಂದ ಕೂಡಿರ್ತಕ್ಕಂತಹ ಮೊಬ್ಬಿನ ರಾತ್ರಿ, ಆ ಒಂದು ಮೋಡಗಳು ತುಂಬಿರ್ತಕ್ಕಂತಹ ಜುಲೈ ರಾತ್ರಿಗಳಲ್ಲಿ, ನಂತರ ಥಂಡರಿಂಗ್ ಚಾರಿಯೇಟ್ ಗುಡುಗಿನ ರಥದಲ್ಲಿ ಆತ ಬರ್ತಾನೆ ಇರ್ತಾನೆ, ಆ ಮೋಡಗಳ ಮೇಲೆ ಸದಾ ಆತ ಬರ್ತಾ ಇರ್ತಾನೆ. ದೇವರು ಕೇವಲ ಸಂತೋಷದಲ್ಲಿ ಮಾತ್ರವಲ್ಲ, ಕಷ್ಟದ ಸಮಯದಲ್ಲೂ ಇರ್ತಾನೆ. ಜುಲೈ ತಿಂಗಳ ಮಳೆ, ಗುಡುಗು, ಕಷ್ಟಗಳಲ್ಲೂ ಸಹ ದೇವರು ಆ ಮೋಡಗಳ ಮೇಲೆ ರಥದ ಮೂಲಕ ಬರ್ತಾನೆ ಇರ್ತಾನೆ. ಅಂದರೆ ಸಂಕಷ್ಟದಲ್ಲಿಯೂ ತಮಗೆ ರಕ್ಷಣೆಯನ್ನು ನೀಡ್ತಾನೆ ಅಂತಕ್ಕಂಥದ್ದು ಈ ಸಾಲಲ್ಲಿ ಹೇಳ್ತಾರೆ. ಇನ್ನು ನಂತರದ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಇನ್ ಸಾರೋ ಆಫ್ಟರ್ ಸಾರೋ it is his steps that press upon my heart, and it is the golden touch of his feet that makes my joy to shine. ಅಂದರೆ ಇಲ್ಲಿ ದುಃಖದ ನಂತರ ದುಃಖ ಬಂದಾಗ ಅವನ ಹೆಜ್ಜೆಗಳು ಅಂತಕ್ಕಂಥದ್ದು
ನಮ್ಮ ಹೃದಯದ ಮೇಲೆ ಒತ್ತುತ್ತೆ ಮತ್ತು ಅವನ ಆ ದೇವರ ಚಿನ್ನದ ಪಾದಗಳ ಸ್ಪರ್ಶ ನನ್ನ ಒಂದು ಸಂತೋಷವನ್ನು ಬೆಳಗಿಸುತ್ತೆ ಅಂತ. ಅಂದರೆ ಇಲ್ಲಿ ಕಷ್ಟಗಳು ಬಂದಾಗ ದೇವರನ್ನು ನೆನೆಯುವುದರಿಂದ ಕವಿಗೆ ಸಮಾಧಾನ ಸಿಗುತ್ತೆ. ದೇವರ ಸ್ಪರ್ಶ ಆ ದುಃಖವನ್ನು ಮರೆಸಿ ಸಂತೋಷವನ್ನು ನೀಡುತ್ತೆ. ದೇವರು ಕಷ್ಟಗಳನ್ನು ದೂರ ಮಾಡಿ ಬದುಕಿನಲ್ಲಿ ಬೆಳಕನ್ನು ನೀಡ್ತಾನೆ ಅಂತಕ್ಕಂಥದ್ದು ಈ ಕೊನೆಯ ಸಾಲಿನ ಅರ್ಥವಾಗಿದೆ. ಇಲ್ಲಿ ರವೀಂದ್ರನಾಥ ಠಾಗೂರ್ ಅವರು ಹೇಳ್ತಾ ಇದ್ದಾರೆ, ಆ ಸೈಲೆಂಟ್ ಸ್ಟೆಪ್ಸ್, ದೇವರು ನಮಗೆ ತಿಳಿದ ಹಾಗೆ ಆ ನಿಶಬ್ದವಾದ ಹೆಜ್ಜೆಗಳಲ್ಲಿ ನಮ್ಮ ಜೊತೆಗೆ ಸದಾ ಇರ್ತಾರೆ ಅಂತ. ಅಂದರೆ ದೇವರು ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞ ಎಂಬ ಪರಿಕಲ್ಪನೆಯನ್ನು ವಿವರಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡೋದಿಲ್ಲ, ಅವನು ಸದಾ ನಮ್ಮೊಂದಿಗಿರ್ತಾನೆ ಅಂತ ಈ ಕವಿತೆ ನಮಗೆ ಕಷ್ಟಗಳನ್ನು ಎದುರಿಸಲು ಧೈರ್ಯವನ್ನು ನೀಡ್ತಾ ಇದೆ ಮತ್ತು ದೇವರಲ್ಲಿ ನಂಬಿಕೆ ಇಡುವಂತಕ್ಕಂಥದ್ದನ್ನು ಪ್ರೇರೇಪಿಸ್ತಾ ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಒಂದು ವಿವರಣೆ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.